ಗಂಗಾವತಿಯಲ್ಲಿ ಈಡಿಗ ಸಮಾಜದ ನೇತೃತ್ವದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 172ನೇ ಜಯಂತ್ಯೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಸಮಾಜದಲ್ಲಿನ ಮೌಢ್ಯ, ಅಜ್ಞಾನ ಹಾಗೂ ಅಂಧಕಾರವನ್ನು ತೊಡೆದುಹಾಕುವಲ್ಲಿ ಶ್ರೀನಾರಾಯಣ ಗುರುಗಳ ಕೊಡುಗೆ ಅಪಾರವಾಗಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಸಮಾಜದ ಹಿರಿಯ ನಾಯಕ ಎಚ್.ಆರ್. ಶ್ರೀನಾಥ್ ಹೇಳಿದರು. ಗಂಗಾವತಿಯ ಈಡಿಗ ಸಮಾಜದ ತಾಲೂಕು ಕಾರ್ಯಾಲಯದಲ್ಲಿ ಶುಕ್ರವಾರ ಆಯೋಜಿಸಿದ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು. ಬಸವಾದಿ ಪ್ರಮಥರ ತತ್ವ ಸಿದ್ಧಾಂತಗಳನ್ನು ಅನುಸರಿಸಿದ ಶ್ರೀನಾರಾಯಣ ಗುರುಗಳು ಸಮಾಜದಲ್ಲಿ ಸಮಾನತೆ, ಮಹಿಳೆಯರ ಹಕ್ಕುಗಳು ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಶ್ರಮಿಸಿದರು. ಕೇರಳದಲ್ಲಿ ಜನಿಸಿದ ಶ್ರೀನಾರಾಯಣ ಗುರುಗಳ ತತ್ವ ಸಿದ್ಧಾಂತಗಳು ಇಂದು ದಕ್ಷಿಣ ಕನ್ನಡ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಮಾತ್ರವಲ್ಲದೆ ವಿಶ್ವದಾದ್ಯಂತ ಪಸರಿಸುತ್ತಿವೆ ಎಂದು ಎಚ್.ಆರ್. ಶ್ರೀನಾಥ್ ಹೇಳಿದರು. ಇಡೀ ರಾಷ್ಟ್ರದಲ್ಲಿ ಇವತ್ತು ನಾರಾಯಣ ಗುರು ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ. ಬಸವಣ್ಣ 12ನೇ ಶತಮಾನದಲ್ಲಿ ಯಾವ ದೊಡ್ಡ ಕಾರ್ಯಗಳನ್ನು ಬಡ ಸಮಾಜಗಳು ಸಮಾನತೆ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಬಸವಣ್ಣನಿತ್ತು. ಅದೇ ಮಾರ್ಗದಲ್ಲಿ ನಾರಾಯಣ ಗುರು ಕೂಡ ಶೋಷಿತ ವರ್ಗದವರಿಗೆ, ದಲಿತರಿಗೆ, ಹಿಂದುಳಿದ ಜನಾಂಗಕ್ಕೆ ಅವರು ಒಂದು ವರವಾಗಿ ಇವತ್ತು ದಿವಸ ರೂಪ ಹೊಂದಿದ್ದಾರೆ, ಒಂದು ಅವತಾರವಾಗಿ. ಅದರಿಂದ ಇವತ್ತು ನಾವೆಲ್ಲರೂ ಸಣ್ಣ ಪುಟ್ಟ ಸಮಾಜಗಳು ಮತ್ತು ಎಲ್ಲ ದಲಿತರಾಗಲಿ ಇವತ್ತು ಎಲ್ಲ ವರ್ಗದ ಜನರು ಮತ್ತು ನಾರಾಯಣ ಗುರುಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸಿದರೆ. ಯಾಕಂದರೆ ಇವತ್ತು ಸಮಾನತೆ ಬಗ್ಗೆ ಇವತ್ತು ಕೇರಳ ಮತ್ತು ಮಂಗಳೂರು ಭಾಗದಲ್ಲಿ ಅವರು ಗೋಕರ್ಣಾಥೇಶ್ವರ ಇವತ್ತು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದರೆ ನಿಜವಾಗ್ಲೂ ಪರಮಾತ್ಮನನ್ನು ಸಾಧಾರಣ ಜನರಿಗೆ ಪೂಜೆ ಮಾಡ್ತಕ್ಕಂಥ ಒಂದು ಹಕ್ಕನ್ನು ಕೊಡಿಸ್ತಕ್ಕಂಥ ಮಹಾನ್ ನಾಯಕರು ನಾರಾಯಣ ಗುರುಗಳು. ಇನ್ನು ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಮಾತನಾಡಿ, ಮಹಾಪುರುಷರ ಜನನ 1000 ವರ್ಷಕ್ಕೊಮ್ಮೆ ಸಂಭವಿಸುತ್ತದೆ. ಅಂತಹ ಮಹಾನ್ ಪುರುಷರಲ್ಲಿ ಶ್ರೀನಾರಾಯಣ ಗುರುಗಳು ಕೂಡ ಒಬ್ಬರಾಗಿದ್ದಾರೆ. ತಮ್ಮ ದೈವಿಕ ಸಾಕ್ಷಾತ್ಕಾರ ಹಾಗೂ ಸಮಾಜಮುಖಿ ಚಿಂತನೆಗಳ ಮೂಲಕ ಜನರಿಗೆ ಉತ್ತಮ ತತ್ವ ಸಿದ್ಧಾಂತಗಳನ್ನು ಶ್ರೀನಾರಾಯಣ ಗುರುಗಳು ನೀಡಿದ್ದಾರೆ ಎಂದು ಹೇಳಿದರು. ನಾರಾಯಣ ಗುರುಗಳ ಒಂದು ಜಯಂತಿಯನ್ನು ಆಚರಣೆ ಮಾಡುವುದರ ಜೊತೆಗೆ ಅಂಬೇಡ್ಕರ್ ಆದರ್ಶ ಜೀವನ ನಮಗೆಲ್ಲರಿಗೂ ಮಾದರಿ, ವಿಶೇಷವಾಗಿ ಸರ್ವ ಸಮಾಜಕ್ಕೂ ಸಹಿತ ಒಂದು ದೊಡ್ಡ ಸಂದೇಶವನ್ನು ಕೊಡುವುದರ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಪರಂಪರೆ ಉಳಿಸುವಂಥ ಮಾತುಕಾರವನ್ನು ಮಾಡಿದವರು ಪೂಜ್ಯರಾದಂಥ ನಾರಾಯಣ ಗುರುಜಿಯವರನ್ನು ಅಂತ ಮಾತಾಡುವ ಏನಿದ್ರ ಜೊತೆಗೆ ಅವರ ಆದರ್ಶದಲ್ಲಿ ನಾವೆಲ್ಲರೂ ಅವರ ಆದರ್ಶಗಳನ್ನು ಪಾಲನೆ ಮಾಡೋಣ. ಪ್ರತಿಯೊಂದು ಸಂದರ್ಭದಲ್ಲಿ ಅವರ ಮಾರ್ಗದರ್ಶನ ನಡೆದಾಗ ಮಾತ್ರ ಇನ್ನೂ ಎಲ್ಲ ಸಮಾಜವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಎಲ್ಲರಿಗೂ ಸಹಿತ ಪೂಜ್ಯ ನಾರಾಯಣ ಗುರುಗಳ ಜಯಂತ್ಯೋತ್ಸವ ಶುಭಾಶಯಗಳನ್ನು ಕೋರುತ್ತೇವೆ. ಶ್ರೀ ಗುರು ನಾರಾಯಣ ಗುರುಗಳ ಜಯಂತ್ಯೋತ್ಸವ ಶುಭಾಶಯ ತಿಳಿಸುತ್ತಾ, ಇವತ್ತು ಗಂಗಾವತಿ ನಗರದಲ್ಲಿ ಮತ್ತು ಸುತ್ತಮುತ್ತ ಎಲ್ಲ ನಮ್ಮ ರಾಜ್ಯದ ಮತ್ತು ರಾಷ್ಟ್ರದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಹೇಳ್ಬೇಕು ಏನಪ್ಪ ಅಂದರೆ, ವಿಶೇಷವಾಗಿ ನಮ್ಮ ಸಣ್ಣ ಜಾತಿ ಮತ್ತು ದೊಡ್ಡವರಾಗಲಿ ಎಲ್ಲ ಒಂದೇ ರೀತಿಯಿಂದ ಮುಂದುವರೆಸಂತ ಶ್ರೀ ನಾರಾಯಣ ಗುರುಗಳಿಗೆ ಅನುಮೋದನೆ ಸಲ್ಲಿಸುತ್ತಾ ಮತ್ತು ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾವು ನಾರಾಯಣ ಗುರುಗಳ ಜಯಂತಿಯ ಶುಭಾಶಯಗಳನ್ನು ಎಲ್ಲ ನಾಡಿನ ಜನತೆಗೆ ತಿಳಿಸುವುದರ ಜೊತೆಗೆ ಏನು 12ನೇ ಶತಮಾನದಲ್ಲಿ ಸಮಾನತೆಯ ಹರಿಕಾರರಾಗಿ ಬಂದಿರತಕ್ಕಂಥ ಬಸವಣ್ಣನವರ ಆದರ್ಶ ತತ್ವಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಏನು ದಕ್ಷಿಣ ಕನ್ನಡದಲ್ಲಿ ಜನ್ಮ ತಾಳಿರ್ತಕ್ಕಂಥ ನಾರಾಯಣ ಗುರುಗಳು ಆ ಭಾಗದಲ್ಲಿರ್ತಕ್ಕಂಥ ಸಮಾನತೆ, ಮೌಢ್ಯತೆ ಏನಪ್ಪ ಅಂದರೆ ವಿರೋಧ ಮತ್ತು ದಲಿತರು, ಹಿಂದುಳಿದವರು ಏನಪ್ಪ ಅಂದರೆ ಸಮಾನತೆ ದೃಷ್ಟಿಯಿಂದ ನೋಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೇರಳ ಭಾಗದಲ್ಲಿ ಅತ್ಯಂತ ಏನಪ್ಪ ಅಂದರೆ ಒಬ್ಬ ಆಧ್ಯಾತ್ಮಿಕ ಕ್ರಾಂತಿ ಪುರುಷರಾಗಿ ಏನಪ್ಪ ಅಂದರೆ ಈ ನಾಡಿನಲ್ಲಿ ಹೊರಹೊಮ್ಮಿದ್ದಾರೆ. ನಾನು ಕಂಡಾಗೆ ಇವತ್ತು ಮೌಢ್ಯತೆಯನ್ನು ಎಷ್ಟು ಮಟ್ಟಿಗೆ ಅವರು ದೂರ ಮಾಡಬೇಕಂತಕ್ಕಂಥ ಅವರ ಆದರ್ಶಗಳು ಜೀವನದಲ್ಲಿ ಇದ್ದು ಅನ್ನೋದಾದರೆ, ಸ್ವತಃ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಹೋದರೆ ನಾವು ಭಗವತಿ ಟೆಂಪಲ್ಗೆ ಏನಪ್ಪ ಅಂತ ನಾನು ಅನೇಕ ಸಾರಿ ಏನಪ್ಪ ಅಂತಂದರೆ ಭೇಟಿ ಕೂಡ
ನೀಡಿದ್ದೀನಿ. ಅಲ್ಲಿ ಇವತ್ತು ಮಹಿಳೆಯರಿಗೂ ಕೂಡ ಏನಪ್ಪ, ಅದು ವಿಧವಾ ಮಹಿಳೆಯರಿಗೂ ಕೂಡ ಏನಪ್ಪ ಅಂದರೆ ಸಮಾಜದಲ್ಲಿ ಸಮಾನತೆ ಕೊಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಭಗವತಿ ಟೆಂಪಲ್ನಲ್ಲಿ ಇವತ್ತಿಗೂ ಪೂಜಾ ಕಾರ್ಯಗಳು ಕೂಡ ಏನಪ್ಪ ಅಂತಂದರೆ ವಿಧವೆಯರೇ ಆ ಗುಡಿಯನ್ನು ಪೂಜೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಏನಪ್ಪ ಅಂತಂದರೆ ಹಾಕಿಕೊಟ್ಟು ಇಡೀ ಸಮಾಜಕ್ಕೆ ಏನಪ್ಪ ಅಂತಂದರೆ ಮನುಕುಲಕ್ಕೆ ಏನಪ್ಪ ಅಂದ್ರೆ ಆದರ್ಶಪ್ರಾಯರಾಗಿರ್ತಕ್ಕಂಥ ಅಂಥ ಒಬ್ಬ ಗುರುಗಳ ಆದರ್ಶನ ಎಲ್ಲ ಏನಪ್ಪ ಅಂತಾರೆ ಈ ನಾಡಿನ ಜನರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಡೋದ್ರ ಮೂಲಕ ಏನಪ್ಪ ಅಂತಂದರೆ ಅವರ ಒಂದು ಇದಕ್ಕೆ ಏನಪ್ಪ ಅಂದ್ರೆ ಪಾತ್ರ ಆಗಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಕೂಡ ನಾರಾಯಣ ಗುರುಗಳವರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾರೆ. ಕಾರ್ಯಕ್ರಮದಲ್ಲಿ ಈಡಿಗ ಸಮಾಜದ ತಾಲೂಕು ಅಧ್ಯಕ್ಷ ನಾಗರಾಜ್ ಇ, ರಮೇಶ್ ಈಡಿಗ, ಕೆ ಶ್ರವಣಕುಮಾರ್, ವಿ ನಾಗರಾಜ್ ಮರಕುಂಬಿ, ಮಂಜುನಾಥ್ ಈಡಿಗ, ಆನಂದರಾವ್ ಎನ್, ವೆಂಕಟೇಶ್ ಸೇರಿದಂತೆ ಸಮಾಜದ ಮುಖಂಡರಾದ ವೀರಭದ್ರಪ್ಪ ನಾಯಕ್, ಶರಣೇಗೌಡ ಮಾಲಿ ಪಾಟೀಲ್, ಸರ್ವೇಶ್, ಮಲ್ಲಿಕಾರ್ಜುಯ್, ನಾಗಪ್ಪ, ನಾಗನಗೌಡ, ವಿಶ್ವನಾಥ್ ಸೇರಿದಂತೆ ಹಲವು ಮುಖಂಡರು ಹಾಗೂ ಸಮಾಜದವರು ಭಾಗವಹಿಸಿದ್ದರು. ಶ್ರೀನಾರಾಯಣ ಗುರುಗಳ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯದ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಮುಂದಾಗಬೇಕು ಎಂಬ ಸಂದೇಶ ಕಾರ್ಯಕ್ರಮದಲ್ಲಿ ಮೂಡಿಬಂದಿತು.